ನಮಸ್ಕಾರ ಸ್ನೇಹಿತರೆ, ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತಿನ ವಿಡಿಯೋ ಏನು ಅಂತ ತಮ್ಮನೇಲಾಗಲೇ ನೀವು ನೋಡಿರ್ತೀರ. ನಾನು ಆ್ಯಕ್ಚುಲಿ ಒಂದು ಹಿಮಾಲಯನ್ ರಿವ್ಯೂ ವಿಡಿಯೋ ಮಾಡಿದ್ದೀನಿ, ಬಟ್ ಅದರಲ್ಲಿ ತುಂಬ ಕಾಮೆಂಟ್ಸ್ ಬಂದಿದ್ದೇನೆಂದರೆ ನೀವು ಮೇಜರ್ ಇಶ್ಯೂಸ್ನೆಲ್ಲ ಪಾಯಿಂಟ್ಔಟ್ ಮಾಡಿಲ್ಲ ಅಂತ ಕೆಲವರು ಹೇಳಿದ್ದಾರೆ. ಕೆಲವು ಇಶ್ಯೂಸ್ನ ಅವರು ಕಾಮೆಂಟ್ಸಲ್ಲಿ ಹಾಕಿದರು. ಅದ್ರ ಬಗ್ಗೆನೂ ಫುಲ್ಲು ಕ್ಲಾರಿಟಿ ಕೊಡ್ತೀನಿ. ಪ್ರತಿಯೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗೆಲ್ಲ ಬರೋ ಕ್ವಶನ್ ಒಂದೇ, ನಿಮ್ಮ ಗಾಡಿ ಮೈಲೇಜ್ ಎಷ್ಟು ಕೊಡುತ್ತೆ? ಈ ಗಾಡಿ ನನಗೆ ಸಿಟಿಲಿ ಅರೌಂಡ್ 24 to 27 ಕೊಟ್ಟಿದೆ, ಅದಕ್ಕೆ ಮೇಲೆ ಕೊಟ್ಟಿಲ್ಲ. ಬಟ್ ಒನ್ಸ್ ಯು ಟೇಕ್ ಇಟ್ ಟು ದ ಹೈವೇ 30 to 33ವರೆಗೂ ಕೊಟ್ಟಿದೆ ನನಗೆ ಮೈಲೇಜು. ಸಿಟಿಲಿ ಓಡಾಡೋಕ್ಕಂತೂ ಅಲ್ಲ ಇದು ಗಾಡಿ. ಈ ಗಾಡಿ ನನಗೆ ಕೊಟ್ಟಿರೋ ಮೈಲೇಜ್ ನಿಮಗೆ ಕೊಡದೇನೂ ಇರ್ಬೋದು, ನನಗೆ ಕೊಟ್ಟಿರೋದಕ್ಕಿಂತ ಜಾಸ್ತಿನೂ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಅದೆಲ್ಲ ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಇಶ್ಯೂಸ್ ಬಗ್ಗೆ ನಾನು ಅಡ್ರೆಸ್ ಮಾಡಲೇಬೇಕು ಈ ಗಾಡಿ ಬಗ್ಗೆ. ಬಿಕಾಸ್ 8000 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀನಿ ಗಾಡೀಲಿ ನಾನು. 8066 ಆಗಿದೆ. ಸೊ ಈ ಗಾಡಿ ಬಗ್ಗೆ ಒಂದು ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಇಫ್ ಯು ಆರ್ ಬೈಯಿಂಗ್ ಹಿಮಾಲಯನ್ 450, ಈ ವಿಡಿಯೋನ ಫುಲ್ಲು ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ. ಬಟ್ ನನ್ನ ಪ್ರಕಾರ ಈ ಬಜೆಟ್ ರೇಂಜಲ್ಲಿ ಒಂದು ADV ಕ್ಯಾಟಗರಿ ಬೈಕ್ ತೊಗೋಬೇಕಂದ್ರೆ ಹಿಮಾಲಯನ್ 450 ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು. ಸಿಟಿ ಟ್ರಾಫಿಕ್ಕಲ್ಲಿ ಸ್ಟಕ್ಕಾಗಿ ತುಂಬ ಗೇರ್ ಶಿಫ್ಟಿಂಗ್ ಮಾಡಿಕೊಂಡು ಫಸ್ಟ್ ಗೇರು ಸೆಕೆಂಡ್ ಗೇರಲ್ಲೇ ಆಟ ಆಡ್ತಿದ್ರೆ ಬೇಗನೆ ಹೀಟ್ ಆಗುತ್ತೆ, ಕಾಲಂತೂ ಸುಡ್ತಾ ಇರುತ್ತೆ. ಬಟ್ ನಿಮ್ಗೆ ಲಾಂಗ್ ಹೊಡಿತಿರ್ಬೇಕಾರೆಲ್ಲ ಗೊತ್ತಾಗಲ್ಲ ಹೀಟು. ಆಮೇಲೆ ಈ ವಿಂಡ್ಶೀಲ್ಡ್ ಬಂದು ನನಗಷ್ಟೊಂದು ಯೂಸ್ ಅನ್ನಿಸ್ತಿಲ್ಲ, ಯಾಕಂದರೆ ವಿಂಡ್ ಬ್ಲಾಸ್ಟ್ ಸಿಕ್ಕಾಪಟ್ಟೆ ಬರುತ್ತೆ ನೀವು 120 ಎಲ್ಲ ಹೊಡಿಬೇಕಾದ್ರೆ. ರಾಯಲ್ ಎನ್ಫೀಲ್ಡ್ ಅವರು ಎಲ್ಲ ಚೆನ್ನಾಗಿ ಮಾಡ್ತಾರೆ, ಆದರೆ ಒಂದೇ ಒಂದು ವಿಷಯ ಬಂದಾಗ ಮಾತ್ರ ಅವರು ಕಾಂಪ್ರಮೈಸ್ ಆಗಿಬಿಡ್ತಾರೆ. ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಇನ್ನು ನಾರ್ಮಲಿ ಹಂಟರು ಬುಲೆಟಿಗೆಲ್ಲ ಇದೇ ಮಿರರ್ಸ್ ಕೊಡ್ತಾರೆ, ಬಟ್ ADV ಕ್ಯಾಟಗರಿ ಬೈಕ್ಸ್ಗೆಲ್ಲ ಸ್ವಲ್ಪ ವ್ಯೂ ಜಾಸ್ತಿ ಇರೋ ಮಿರರ್ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಆಫ್ಟರ್ 200 ಕಿಲೋಮೀಟರ್ಸ್ ನಿಮಗೆ ಬಟ್ ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ಟು ಬೈ ಟೂರಿಂಗ್ ಸೀಟ್ಸ್. ರಾಯಲ್ ಎನ್ಫೀಲ್ಡ್ ಅವ್ರದ್ದೇ ಟೂರಿಂಗ್ ಸೀಟ್ ಆಕ್ಸೆಸರಿಯಾಗಿ ಕೊಡ್ತಾ ಇದ್ದಾರೆ, ಅದು ಚೆನ್ನಾಗಿದೆ ಅಂತ ತುಂಬ ಜನರ ಹತ್ರ ಕೇಳಿದ್ದೀನಿ. ಅದಕ್ಕೂ ಸ್ವಲ್ಪ ಮಿಕ್ಸ್ಡ್ ರಿವ್ಯೂಸ್ ಇದೆ. ಥರ್ಡ್ ಪಾರ್ಟಿ ಅವರು ಮಾರ್ಕೆಟಲ್ಲೆಲ್ಲ ಬಬಲ್ ಸೀಟ್ ಅಂತೆ, ಅದು ಲೈಕ್ ಏರ್ ಪಂಪ್ ಮಾಡ್ಬಿಟ್ಟು ಹಾಕೊಳ್ಳೋದು, ಆ ಥರ ಎಲ್ಲ ಇದೆ ಸೀಟ್ಗಳು. ಸೊ ಯು ಕ್ಯಾನ್ ಕನ್ಸಿಡರ್ ದಟ್ ಟು. ಇನ್ನೂ ಒಂದಷ್ಟು ಜನ ವೈಬ್ರೇಷನ್ ಇದೆಯಾ ಗಾಡಿ, ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡಿ ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ವೈಬ್ರೇಷನ್ ಇದೆ ಗಾಡೀಲಿ. ವೆನ್ ಯು ಕ್ರಾಸ್ 120, 130, 100% ವೈಬ್ರೇಷನ್ ಇದೆ. ಅದಕ್ಕೆ ಮುಂಚೆ ಯು ಕ್ಯಾನ್ ಮ್ಯಾನೇಜ್, ಅದಾದಮೇಲೆ ಸ್ವಲ್ಪ ಕಷ್ಟನೇ. ಈ ಗಾಡಿ ಲಾಂಚ್ ಮಾಡಿದಾಗ ಟ್ಯೂಬ್ಲೆಸ್ ಟೈರ್ ಇನ್ನೂ ಬಿಟ್ಟಿರಲಿಲ್ಲ. ಸೊ ನೌ ಇಟ್ಸ್ ಅವೈಲಬಲ್ ಆ್ಯಸ್ ಅನ್ ಆಕ್ಸೆಸರಿ, ಸ್ಟಾಕಲ್ಲೇ ಬರೋಲ್ಲ ನಿಮಗೆ. ಇಫ್ ಯು ಆರ್ ಬೈಯಿಂಗ್ 100% ಗೋ ವಿತ್ ದ ಟ್ಯೂಬ್ಲೆಸ್ ಟೈರ್, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಕ್ಸೆಸರೀಸ್ ಆಗಿ ತೊಗೊಂಡ್ರೆ ವಿತಿನ್ 10,000 ಐ ಗೆಸ್ ಯು ವಿಲ್ ಗೆಟ್ ಇಟ್. ಬಟ್ ನೀವು ಹಳೆ ಹಿಮಾಲಯನ್ 450 ಓನರ್ಸ್ ಯಾರಿದ್ದಾರೆ ಅವರೆಲ್ಲ ತೊಗೋಬೇಕಂದ್ರೆ ಇಟ್ ಕಾಸ್ಟ್ ಅರೌಂಡ್ 11,000 or 12,000 ಆಗುತ್ತೆ. ಅದಾದಮೇಲೆ ಇಂಜಿನ್ ಸೌಂಡ್ ತುಂಬ ಜನರ ಇಶ್ಯೂ ಇದು. ಇಂಜಿನ್ ಸೌಂಡ್ ಬರುತ್ತೆ ಒಂದು ಸ್ವಲ್ಪ ಕಿಲೋಮೀಟರ್ಸ್ ಆದಮೇಲೆ, ಲೈಕ್ ಸರ್ಟೈನ್ 1000 ಕಿಲೋಮೀಟರ್ಸ್ ನೀವು ರೈಡ್ ಮಾಡಾದಮೇಲೆ ಇಂಜಿನ್ ಸೌಂಡ್ ಬರುತ್ತೆ ಅನ್ನೋದು ಒಂದು ದೊಡ್ಡ ಮೇಜರ್ ಕಂಪ್ಲೇಂಟು. ನನಗೆ ಅದು ಇನ್ನೂ ಪ್ರಾಬ್ಲಮ್ ಬಂದಿಲ್ಲ, ಬರೋದು ಬೇಡ. ತುಂಬ ಜನರು ಫೇಸ್ ಮಾಡ್ತಿದ್ದಾರೆ ಇದನ್ನ. ಎಷ್ಟೋ ಜನ ಕಾಮೆಂಟ್ಸಲ್ಲೂ ಮೆನ್ಷನ್ ಮಾಡಿದ್ದಾರೆ. ಸೊ ನನ್ನ ಗಾಡಿ ತೊಗೊಂಡಿನ್ನ 2 months ಆಗಿದೆ, ಆಗಲೇ ನಾಯ್ಸ್ ಬರ್ತಾ ಇದೆ, ಆಮೇಲೆ ತುಂಬ ಹೀಟ್ ಆಗ್ತಾಯಿದೆ. ಇನ್ನೊಂದೇನೆಂದರೆ ಟೈಪ್ ಸಿ ಚಾರ್ಜರ್ ಇದರಲ್ಲೇ ಕೊಟ್ಟಿರ್ತಾರೆ, ಹಳೆ ಹಿಮಾಲಯನಲ್ಲಿ ಕೊಟ್ಟಿರಲಿಲ್ಲ, ಸಪ್ರೇಟಾಗಿ ನೀವು ಹಾಕ್ಸ್ಕೋಬೇಕಾಗಿತ್ತು. ಇದರಲ್ಲೇ ಇವರೇ ಕೊಟ್ಟಿದ್ದಾರೆ, ಅದೊಂದು ಗುಡ್ ಥಿಂಗ್. ಆಮೇಲೆ ಈ ಗಾಡಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 17 ಲೀಟರ್ಸು. ಸೊ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಆರಾಮ್ಸೆ ಒಂದು 380 to 400 ಕಿಲೋಮೀಟರ್ಸ್ ಫುಲ್ ಟ್ಯಾಂಕಲ್ಲಿ ನೀವು ಹೊಡಿಬೋದು. ನಾನು ಬರೀ ಮನೆಯಿಂದ ಆಫೀಸು, ಆಫೀಸಿಂದ ಮನೆಗೆ ಓಡಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಗಾಡಿ ತೊಗೊಳಕ್ಕೆ ಹೋಗಬೇಡಿ. ಇಟ್ಸ್ ಯುವರ್ ಬಿಗ್ಗೆಸ್ಟ್ ಲಾಸ್. ಈ ಗಾಡಿ ತೊಗೊಳಕ್ಕೆ ಮುಂಚೆ ನಾನು ತುಂಬ ಜನರ ಒಪಿನಿಯನ್ ತೊಗೊಂಡಾಗ ಅವರು ಕೆಲವರು ತೊಗೊಳಕ್ಕೆ ಹೋಗಬೇಡ, ಫಸ್ಟ್ ಮಾಡಲು ಅಲ್ವಾ, ಸ್ವಲ್ಪ ಜಾಸ್ತಿ ಇಶ್ಯೂಸೇ ಇರುತ್ತೆ, ಆ್ಯಂಡ್ ಯು ಹ್ಯಾವ್ ಟು ಬಿ ವೆರಿ ಲಕ್ಕಿ ಇಶ್ಯೂಸ್ ಇಲ್ದಿರೋ ಗಾಡಿ ಸಿಗಬೇಕು ಅಂದರೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಐ ಟುಕ್ ಅ ರಿಸ್ಕ್. ನನ್ನ ಗಾಡಿ ಇದುವರೆಗೂ ನನಗೆ ಒಂದು ಸಲಿನೂ ಪ್ರಾಬ್ಲಮ್ ಕೊಟ್ಟಿಲ್ಲ. ಆಮೇಲೆ ಇದರಲ್ಲಿ 4 ಮೋಡ್ನ ಕೊಟ್ಟಿದ್ದಾನೆ, ರೈಡಿಂಗ್ ಮೋಡ್ಸು. ಬೇಸಿಕಲಿ 2 ಮೋಡ್ ಇರೋದು, ಪರ್ಫಾರ್ಮೆನ್ಸ್ ಮೋಡ್ ಒಂದು, ಎಕನಾಮಿ ಮೋಡ್ ಒಂದು. ಅದರಲ್ಲಿ 2 ಸ್ಪ್ಲಿಟ್ ಮಾಡಿದ್ದಾರೆ, ವಿತ್ ABS ವಿತೌಟ್ ABS ಅಷ್ಟೇ. ಸೊ ಅವಾಗ 4 ಆಗುತ್ತೆ. ಸಿಟಿಲಿ ಓಡಾಡ್ಬೇಕಾದ್ರೆ ನಾನು ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಲ್ ಹಾಕೊಂಡು ಓಡಿಸಲ್ಲ. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಈಸ್ ಟು ಇನ್ಸ್ಟಾಲ್
ಕ್ರ್ಯಾಶ್ ಗಾರ್ಡ್ಸ್ ಅಂತೂ ಇರಲೇಬೇಕು. ನಾನು ಗಾಡಿ ತೊಗೊಂಡು 2 ದಿನಕ್ಕೆ ಇನ್ಸ್ಟಾಲ್ ಮಾಡಿಸ್ಬಿಟ್ಟೆ ಅದನ್ನ. ನನಗೆ ಈ ಗಾಡಿ ಆನ್ ರೋಡು 4 lakhs ಟಚ್ ಆಗಿದೆ. ಆಮೇಲೆ ಇನ್ನೊಬ್ಬರು ವಿಚ್ ಇಸ್ ದ ಬೆಸ್ಟ್ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಅಂತ ಕೇಳಿದ್ರು. ನೋ ಕಾಮೆಂಟ್ಸ್. ಈ ಡಿಸ್ಪ್ಲೇನು ನಿಮ್ಗೆ 2 ಥರ ಆಪ್ಷನ್ ಬರುತ್ತೆ. ಒಂದು ಈ ಥರ ಇದೆ ಫುಲ್ ರೌಂಡ್ ಡೈಲು, ಇನ್ನೊಂದು ಈ ಮೋಡ್ ಬಟನ್ನ ನೀವು ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಚೇಂಜ್ ಆಗುತ್ತೆ ಡಿಸ್ಪ್ಲೇ ಈ ಥರ. ಸೊ ಈ ಥರ ಮಾಡ್ಕೊಳ್ಳೋದು ಏನಕ್ಕಂದರೆ ಮೇಯ್ನ್ ಇಲ್ಲಿ ಮ್ಯಾಪ್ಸ್ ಬರುತ್ತೆ. ಮ್ಯಾಪ್ಸ್ ಬಗ್ಗೆ ಇನ್ನೊಂದು ಮಾತಾಡಬೇಕು. ಸೊ ಗೂಗಲ್ ಮ್ಯಾಪ್ ಬರುತ್ತೆ, ಬಟ್ ನಿಮ್ಮ ಫೋನ್ ಮಿರರಿಂಗ್ ಆಗಿ ಬರುತ್ತೆ ಹೊರತು ಕನೆಕ್ಟ್ ಆಗಿ ಫೋನ್ನ ಕ್ಲೋಸ್ ಮಾಡಿ ನೀವು ಜೋಬಲ್ಲಿ ಇಟ್ಕೊಂಡ್ರೆ ಇದರಲ್ಲಿ ಬರಲ್ಲ. ಸೊ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಬೇಕು ಅಂದರೆ ಫೋನಲ್ಲೂ ಮ್ಯಾಪ್ ಆನ್ ಆಗಿರಲೇಬೇಕು. ಇದೊಂದು ವರ್ಸ್ಟ್ ಫೀಚರು ನನ್ನ ಪ್ರಕಾರ, ನನಗನ್ಸಿದ್ದು. ನೀ ಬಯಸಿದಂತೆ ಸಾಗದು, ಅರ್ಥವೂ ಆಗದು ಈ ಜೀವನ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. Himalayan 450, it produces 39.5 HP at 8000 RPM and 40 Newton meters of torque at 5500 RPM. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ರಾಯಲ್ ಎನ್ಫೀಲ್ಡ್ ಅವ್ರ ಹಿಸ್ಟ್ರಿಲೇನೆ Himalayan 450 is the first ever liquid cooled engine and throttle response ಕೇಳಿದ್ರೆ ಇಟ್ಸ್ ಅಮೇಝಿಂಗ್. ಈ ಥ್ರಾಟಲ್ ಬಂದು ರೈಡ್ ಬೈ ವೈರ್, ಸೊ ನೋ ಇಶ್ಯೂಸ್. ಅಟ್ಲೀಸ್ಟ್ ಅಕೇಶನಲ್ಲಿ ಟೂರಿಂಗ್ ಮಾಡ್ತೀರಾ ಅಂದ್ರೂ ಪರವಾಗಿಲ್ಲ, ಬಟ್ ಬರೀ ಸಿಟಿಲಿ ಓಡಿಸ್ತೀನಿ ಅಂದರೆ 100% ದಯವಿಟ್ಟು ತೊಗೋಬೇಡಿ ಈ ಗಾಡಿನ. ಈ ಗಾಡಿ ನಿಮಗಲ್ಲ, ಅದಂತೂ ಹೇಳ್ತೀನಿ. ನಾನು ಆವಾಗ ಟೂರ್ ಮಾಡ್ತಾಯಿರ್ತೀನಿ. ಈ ಟ್ರಾಫಿಕಲ್ಲಿ ಓಡಿಸಿದಾಗ ಮಾತ್ರ ತುಂಬ ಹೀಟ್ ಫೀಲ್ ಆಗುತ್ತೆ ನಿಮಗೆ ಕಾಲತ್ರ ಎಲ್ಲ. ಲಾಂಗ್ ಹೊಡಿಬೇಕಾರಲ್ಲ ಒಂಚೂರು 1% ನಿಮಗೆ ಹೀಟ್ ಫೀಲ್ ಆಗೋಲ್ಲ. ಐ ಅಬ್ಸರ್ವ್ಡ್ ಇಟ್. ಮೇಜರ್ ಮಿಸ್ಸಿಂಗ್ಸ್ ಇವೆ. ಅದೇನೆಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್, ಅಡ್ವೆಂಚರ್ ಮಿರರ್ಸ್, ಕಾರ್ನರಿಂಗ್ ABS, ಅಡಿಕ್ವೇಟ್ ವಿಂಡ್ಶೀಲ್ಡ್, ಕ್ರೂಸ್ ಕಂಟ್ರೋಲ್ ಇಲ್ಲ. ಅಡ್ವೆಂಚರ್ ಬೈಕ್ಸಲ್ಲಿ ಕ್ರೂಸ್ ಕಂಟ್ರೋಲ್ ಇರಬೇಕು. ಲಾಸ್ಟ್ ಈಸ್ ಕ್ವಿಕ್ ಶಿಫ್ಟರ್. ಆ್ಯಂಡ್ ಇನ್ನೊಂದು ನೋಡಿದೆ, 2 ಕೇಸು ಚಾಸಿ ಬ್ರೇಕ್ ಆಗಿದೆ ಅಂತ 2 ಕೇಸ್ ಬಂತು. ಸೊ ಅಟ್ ಫಸ್ಟ್ ದೇ ವರ್ ವೆರಿ ಅಪ್ಸೆಟ್, ಬಟ್ ರಾಯಲ್ ಎನ್ಫೀಲ್ಡ್ ಅವರು ಅದಕ್ಕೆ ಇನ್ನೂ ಒಂದು ಉತ್ತರ ಕೊಟ್ಟರು. ಇಟ್ಸ್ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಕ್ರ್ಯಾಶ್ ಗಾರ್ಡ್ ಅಂತ. ಬಟ್ ನನಗೆ ಅನಿಸ್ದಂಗೆ ಚಾಸಿ ಈಸ್ ಗ್ರೇಟ್. ಅಟ್ ಫಸ್ಟ್ ನನಗೂ ಈ ವಿಷಯ ಗೊತ್ತಿರಲಿಲ್ಲ, ಬಟ್ ಹಿಮಾಲಯನ್ 450 ಯೂಸ್ ಮಾಡ್ತಿರೋ ಬ್ರೇಕ್ ಪ್ಯಾಡ್ಸು ಒಂದು ಬ್ರೆಂಬೋ ಅವ್ರದ್ದು, ಅದು ಸಿಂಥೆಟಿಕ್. ಸೊ ಈಸಿಯಾಗಿ 5000 ಕಿಲೋಮೀಟರ್ಸ್ ಬರುತ್ತೆ. ಅದಕ್ಕೆ ಮೇಲೆ ನೀವು ಓಡ್ಸೋಕ್ಕಾಗಲ್ಲ, ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ಲೇಬೇಕು. ಆ್ಯಂಡ್ ಸರ್ವಿಸ್ ಕಾಸ್ಟು ಅಷ್ಟೊಂದೇನು ಬೀಳಲ್ಲ. 5000 ಕಿಲೋಮೀಟರ್ಸ್ಗೆ ಇಟ್ ವಿಲ್ ಬಿ ಅರೌಂಡ್ 2500 or 3000. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೂ ಏನಾದರೂ ಕೆಲವು ಪಾಯಿಂಟ್ಸ್ನ ನಾನು ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. 100% ನಾನು ಇನ್ನೊಂದು ವೀಡಿಯೋದಲ್ಲಿ ಆ ಕ್ವೆಶನ್ಸ್ಗೂ ಕೂಡ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಗುಡ್ ಬಾಯ್ ಸ್ನೇಹಿತರೆ.